100 ಚಿತ್ರ ತಂಡದಿಂದ ಇಬ್ಬರು ಪ್ರತಿಭಾನ್ವಿತ ಸುಂದರಿಯರು ಈಗ ನಮ್ ಜೊತೆ ಬರಲಿದ್ದಾರೆ. ಸ್ವಾಗತಿಸಿ ದಕ್ಷಿಣ ಭಾರತದ ಪ್ರಿಟಿ ಕ್ವೀನ್ ಪೂರ್ಣ ಹಾಗೂ ಗುಳಿ ಕೆನ್ನೆಯ ಬುಲ್ಬುಲ್ ನಮ್ಮ ಕನ್ನಡದ ನಮ್ಮ ಹೆಮ್ಮೆಯ ನಟಿ ರಚಿತಾ ರಾಮ್ ದ ಟೆಂಪಲ್ ಕ್ವೀನ್. ರಚಿತಾ ಅವರೇ, 100 ಮೂವಿ ಒಂದು ಡಿಫ್ರೆಂಟ್ ಆಗಿರುವಂತಹ ಸಿನಿಮಾ, ಯುನೀಕ್ ಆಗಿರುವಂತಹ ಸಿನಿಮಾ, ಅದರಲ್ಲೂ ರಮೇಶ್ ಸರ್ ಅವರ ನಿರ್ದೇಶನ. ಅಂದ್ರೆ ಅವರ ಜೊತೆ ಅವರ ಒಂದು ನಿರ್ದೇಶನದಲ್ಲಿ ಕೆಲಸ ಮಾಡೋದಿದೆಯಲ್ಲ, ತುಂಬಾ ಜನರ ಆಸೆ ಇರುತ್ತೆ. ಸೊ ಇಟ್ಸ್ ಎ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಅನ್ಕೊಂತೀನಿ. ನಿಮ್ಗೆ ಎಷ್ಟು ಸಂತೋಷ ಇದೆ ಅದ್ರ ಬಗ್ಗೆ? ಎಲ್ಲರಿಗೂ ನಮಸ್ಕಾರ. 100 ನನಗೊಂದು ಆಸೆ ಇತ್ತು ರಮೇಶ್ ಸರ್ ಅವರ ಡೈರೆಕ್ಷನ್ ಅಲ್ಲಿ ಕೆಲಸ ಮಾಡುವಂಥದ್ದು. ಫೈನಲಿ ಆ ಒಂದು ಆಸೆ ಇಟ್ ಕೇಮ್ ಟ್ರೂ ಅಂಡ್ ಸರ್ ಕಾಲ್ ಮಾಡಿದ ಕೂಡಲೇ ನಂಗೆ ತುಂಬಾನೇ ಖುಷಿ ಆಯ್ತು. ಇಟ್ಸ್ ಅ ವಂಡರ್ಫುಲ್ ಕ್ಯಾರೆಕ್ಟರ್ ವಾಟ್ ಹಿ ಹ್ಯಾಸ್ ಡಿಸೈನ್ಡ್ ಫಾರ್ ಮೀ. ಅವರ ನಿರ್ದೇಶನದಲ್ಲಿ ಕೆಲಸ ಮಾಡಿದ್ದು ತುಂಬಾನೇ ಖುಷಿ ಇದೆ. ಅಂಡ್ ಇದರಲ್ಲಿ ನೀವು ಅವರ ಸಿಸ್ಟರ್ ಪಾತ್ರ, ಇದ್ರ ಬಗ್ಗೆ ಎಷ್ಟು ಬೇಜಾರಿದೆ ನಿಮ್ಗೆ? ಪಾತ್ರ ಅಲ್ವಾ, ಸುರ ಸುಂದರ ಅಂತ ಸಾಂಗ್ ಹಾಕಿದ್ವಿ. ರಮೇಶ್ ಸರ್ಗೆ ತಂಗಿಯಾಗಿ ಅಭಿನಯಿಸೋದು ಅವ್ರಿಗಿಂತ ಜಾಸ್ತಿ ನೋವು ಆ ತಂಗಿ ಪಾತ್ರವನ್ನ ವಹಿಸೋರ್ಗಿರುತ್ತೆ. ಅವ್ರ ಜೊತೆ ಅಷ್ಟು ಹ್ಯಾಂಡ್ಸಮ್ ಹೀರೋ ಜೊತೆ ನಡ್ಸೋದಕ್ಕೆ. ಬಟ್ ಸ್ಟಿಲ್ ನೆಕ್ಸ್ಟ್ ಟೈಮ್ ಆಕ್ಚುಲಿ ನನಗೆ ಅವ್ರ ಆಪೋಸಿಟ್ ಒಂದು ವಿಲನ್ ಆಗಿ ಮಾಡ್ಬೇಕು ಅನ್ನೋ ಆಸೆ ರಮೇಶ್ ಸರ್ ಜೊತೆ. ಒಂದು ಈ ತ್ರಿಮೂರ್ತಿಗಳ ಜೊತೆ ಒಂದು ಮ್ಯೂಸಿಕಲ್ ಆಯ್ತು, ಇವ್ರೀಗ ವಿಲನ್ ಆಗಿ ಮಾಡ್ತಾರಂತೆ. ಎಸ್ ಸರ್. ಇಷ್ಟು ಸುಂದರಿ ಒಬ್ರು ವಿಲನ್ ಆಗ್ಬಿಟ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಫೈಟ್ ಸಾಧ್ಯನೇ ಇಲ್ಲ. ಅಂಡ್ ಇಷ್ಟೆಲ್ಲ ನಾವು ಮಾತಾಡ್ಬೇಕಾದ್ರೆ ಸ್ವಲ್ಪ ಸ್ವಲ್ಪ ಅರ್ಥ ಆದ್ರೂ ಅವ್ರಿಗೆ ವಿಷಯ ಒಂದು ಅರ್ಥ ಆಗಿದೆ. 100 ಸಿನಿಮಾ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಪೂರ್ಣ ಅವರು, ವೆಲ್ಕಮ್ ಪೂರ್ಣ ಅವರೇ. ಥ್ಯಾಂಕ್ ಯು ಸೋ ಮಚ್. ಸೊ ಹೌ ಎಕ್ಸೈಟೆಡ್ ಆರ್ ಯು ಅಬೌಟ್ 100 ಮೂವಿ ವಿಚ್ ಇಸ್ ಎಲ್ಲ ಕಡೆ ತುಂಬಾ ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ? Thanks to Ramesh sir so much because it's my third Kannada film and I don't know, I could pick up Telugu, Tamil, but Kannada I feel a little difficult, but maybe next to few films I can talk in Kannada. But I'm so happy after a long time coming to see my Kannada friends and everyone. ನೀವೊಂದು ಮಾತು ಹೇಳಿದ್ರಿ, ಕನ್ನಡ ಇನ್ನು ಮುಂಬರುವಂತ ಚಿತ್ರಗಳಲ್ಲಿ ನಾನು ಖಂಡಿತವಾಗ್ಲೂ ಕಲಿತೀನಿ. ಆ ಒಳ್ಳೆ ಮನ್ಸಿದ್ರೆ ಸಾಕು, ಅದಕ್ಕೊಂದು ದೊಡ್ಡ ಚಪ್ಪಾಳೆ ಬರ್ಬೇಕು ಅವ್ರಿಗೆ ಪ್ಲೀಸ್. ಪರ್ಫಾರ್ಮೆನ್ಸ್ ಹೇಗೆ ಅನ್ಸ್ತು ಅಂತ ವಿ ಪಿ ಸರ್ ತಕ್ಕಣ್ಣ. ವಿ ಪಿ ಸರ್ ಆಶ್ಚರ್ಯಚಕಿತರಾಗ್ಬಿಟ್ರಿ ನೀವು. ಎಕ್ಸ್ಟ್ರಾರ್ಡಿನರಿ ಆಗಿತ್ತು ಆ ಡಿಸ್ಕೋ ಬ್ಯಾಂಡು. ಸಿಂಗಿಂಗ್ ಕೂಡ ಬಹಳ ಚೆನ್ನಾಗಿತ್ತು. ಈ ರೌಂಡ್ ಆಕ್ಚುಲಿ ಟಫ್ ನಮಗೆ. ಸುಮ್ಮನೆ ಹಂಗೆ ಬಂದು ಹಾಡ್ಬಿಟ್ರೆ ಆಹಾ ಓಹೋ ಅನ್ಬೋದು, ಬಟ್ ಈಗ ಅವರು ಇವರು ಅಂತ ನೋಡುವಂತ ಒಂದು ಪರಿಸ್ಥಿತಿ ಬಂದಿದೆ. ಅರ್ಜುನ್ ಸರ್ ಇಸ್ ಅ ಬೆಟರ್ ಪರ್ಸನ್ ಟು ಗಿವ್ ಹಿಸ್ ಥಾಟ್ಸ್. ಅರ್ಜುನ್ ಸರ್ ವಿಲ್ ಸೇ. ಅಚ್ಚು ಬೆಲ್ಲ ಅರ್ಜುನ್ ಸರ್. ನಿಮ್ದು ಬಹಳ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಇತ್ತು, ಏನು ಎರಡನೇ ಮಾತಿಲ್ಲ. 2-3 ವಾವ್ ಮೂಮೆಂಟ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ವಾಟ್ ಐ ಫೀಲ್ ಇಸ್ ಅವರಿಬ್ರು ಹಾಡ್ಬೇಕಾದ್ರೆ ಒಬ್ರಿಗೊಬ್ರು ಕರೆಕ್ಟ್ ಕಾಂಪನ್ಸೇಟ್ ಮಾಡಿದ್ರು ಟೋನ್ ವೈಸ್ ಇಂದ. ಅಂಡ್ ಪ್ಲಾನಿಂಗ್ ಬಹಳ ಚೆನ್ನಾಗಿತ್ತು. ಒಂದು ಜಾಗದಲ್ಲಿ ಇಬ್ರು ಹಾರ್ಮನೈಸ್ ಮಾಡ್ತೀರಾ, ಅದು ಚೆನ್ನಾಗಿತ್ತು. ಆ್ಯಂಡ್ ವಾಟ್ ಟೈಪ್ ಆಫ್ ಟ್ಯಾಲೆಂಟ್ ನೀವು ಸರಿಗಮಪ ವೇದಿಕೆ ಮೇಲೆ ಅನ್ನೋದು ಕಾಣುತ್ತೆ. ಎರಡನೇ ಮಾತೇ ಇಲ್ಲ. ಯು ಆರ್ ಎಕ್ಸ್ಟ್ರಾರ್ಡಿನರಿ. ತುಂಬ ಚೆನ್ನಾಗಿ ಆಡಿದ್ರಿ. ಥ್ಯಾಂಕ್ ಯು ಸರ್. ಮಹಾಗುರುಗಳೇ, ಎಷ್ಟು ಚೆನ್ನಾಗಿ ಆಡಿದ್ವಲ್ಲ ಮಕ್ಕಳು, ಎಷ್ಟು ಚೆನ್ನಾಗಿ ಆಡಿದ್ವಿ. ಗೋ ಟು ಮಾರ್ಕ್ಸ್. ಓಕೆ, ಜೂರಿ ಅವರು ತಮ್ಮ ಸೀಕ್ರೆಟ್ ಸ್ಕೋರ್ಸ್ ಅನ್ನ ಕೊಟ್ಟಿದ್ದಾರೆ. ಈಗ ಈ ವೆಸ್ಟರ್ನ್ ಬ್ಯಾಟಲ್ ಅಲ್ಲಿ ಯಾರ್ ವಿನ್ನರ್ ಅಂತ ನೋಡ್ಬೇಕು. ಅದಕ್ಕೆ ಈ ಬ್ಯಾಟಲ್ ಅಲ್ಲಿ ಮೊದಲು ಪರ್ಫಾರ್ಮ್ ಮಾಡಿದಂತ ಟೀಮ್ ಸುಚೇತನ್ ಕಡೆಯಿಂದ ಅಶ್ವಿನ್ ಹಾಗೂ ಮಧ್ವೇಶ್ ಅವರು ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ಈ ಬ್ಯಾಟಲ್ ಅಲ್ಲಿ ವಿನ್ನರ್ ಯಾರು ಅನ್ನೋದನ್ನ ನಮ್ಮ ಅರ್ಜುನ್ ಸರ್ ಅವ್ರು ಹೇಳ್ತಾರೆ. ಟೀಮ್ ಸುಚೇತನ್ ವರ್ಸಸ್ ಟೀಮ್ ಅನುರಾಧ ಭಟ್. ದ ವಿನ್ನರ್ಸ್ ಸುಚೇತನ್ ಸರ್ ಟೀಮ್. Congratulations, congratulations, congratulations sir. So golden buzzer ಸಿಕ್ಕಿರೋದ್ರಿಂದ it's understood that full marks ಸಿಕ್ಕಿದೆ ನಿಮ್ಮಿಬ್ರಿಗೂ. ಸೊ ನೀವಿಬ್ರು ಕುತ್ಕೋಬಹುದು. once again congratulations. ಓಕೆ, ಜೂರಿ ಅವರು ನಿಮ್ಗೆ ಸ್ಕೋರ್ಸ್ ಅನ್ನ ಕೊಟ್ಟಿದ್ದಾರೆ. ಸೀಕ್ರೆಟ್ ಸ್ಕೋರ್ಸ್ ಈಗ ಸೀಕ್ರೆಟ್ ಆಗಿರೋದಿಲ್ಲ. ಅಂಕಿತಾ ಹಾಗೂ ವರ್ಣ ಅವರ ಪರ್ಫಾರ್ಮೆನ್ಸ್ ಗೆ ಸ್ಕೋರ್ಸ್ ಪ್ಲೀಸ್. 93. It's okay. Good luck. Keep smiling. Thank you. Thank you. ರಚಿತಾ
ಅವನು ಎಷ್ಟು ಚೆನ್ನಾಗಿ ಹಾಡ್ತಾ ಇದ್ದ, ಲಾಸ್ಟ್ ಅವ್ರು ತಪ್ಕೊಂಡು ಶುರುವಾಯಿತು. ಇನ್ನೊಂದು ವಾರ ಆ ಶರ್ಟ್ ಒಗೆಯಲ್ಲ, ಅವ್ನ್ ಸ್ನಾನನೂ ಮಾಡಲ್ಲ. ಈ ಶರ್ಟಿಗೆ ಹಂಗೆ ಹೋಗಿ ಹ್ಯಾಂಗರ್ ಅಲ್ಲಿ ಹಾಕಿ ಅದು ಶೋಕೇಸ್ ಅಲ್ಲಿ ಹಾಕಿ ಇಟ್ಬಿಡ್ತಾನೆ. ರಚಿತಾ, ಎಷ್ಟು ಹುಡುಗರ ಬಾಳನ್ನ ಬೆಳಗ್ತಾ ಇದ್ದೀರಾ ನೀವು. ಈ ಸಾಂಗ್ ಐ ಥಿಂಕ್ ಇಲ್ಲಿರೋಂಥ ಪ್ರತಿಯೊಬ್ಬರಿಗೂ ಫೇವ್ರೆಟ್ ಇರುತ್ತೆ. ಶ್ರೀನಿಧಿ ಸ್ಟಾರ್ಟ್ ಮನಸ್ಸೇ ಅಂದ್ಕೊಡ್ಲೆ ಒಂಥರ ಒಂದು ನಿಮ್ಮ ಮನ್ಸಲ್ಲಿ ಏನೋ ಹಾಡು. ಜಲ್ ಅಂತು. ವಾವ್. ಅದಾದ್ಮೇಲೆ ಕೀರ್ತನ ಏನ್ ಫೀಲಲ್ಲಿ ನೀವು ಹಾಡಿದ್ರಿ ಕೀರ್ತನ? ಕ್ಯೂಟ್ ಸ್ಮೈಲ್, ಆ ಸ್ಮೈಲ್ ನಾ ಅದೇ ಅಂತದ್ದು ಎಷ್ಟು ಮುದ್ದಾಗಿ ಆಡ್ತಿದ್ದಾರೆ ಇವರಿಬ್ರು. ಆ್ಯಂಡ್ ಹಾನೆಸ್ಟ್ಲಿ ಹೇಳ್ತೀನಿ, ನನಗೆ ತಡ್ಕೊಳಕ್ಕಾಗಲ್ಲ. ಐ ರಿಯಲಿ ಥಾಟ್ ಆಫ್ ಕಮಿಂಗ್ ಇವರಿಬ್ರಿಗೋಸ್ಕರ. ಬೋತ್ ಆಫ್ ದೆಮ್ ನಿಜವಾಗ್ಲೂ ಹೇಳ್ತೀನಿ, ಸೂಪರ್ ಸೂಪರ್ ಮ್ಯಾನ್. So sweet. ಆಲ್ ದ ಬೆಸ್ಟ್. Thank you ಸೋ ಮಚ್. Thank you ರಚಿತಾ. ಅರ್ಜುನ್ ಸರ್, ಸಂಗೀತದ ಕನಸುಗಳ ಹೊತ್ತ 2 ಮನಸ್ಸುಗಳು ಇವು. ಈ ಮನಸ್ಸುಗಳಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮ ಮನಸ್ಸಿಗೆ ಎಷ್ಟು ಖುಷಿ ಕೊಟ್ಟರು ಅಂದರೆ ನೀವಿಬ್ಬರು ಅದ್ಭುತವಾಗಿ ಹಾಡಿದ್ರಿ. ಕಂಗ್ರ್ಯಾಚುಲೇಷನ್ಸ್ ಹೇಮಂತ್ ಸರ್, ಸೂಪರ್ ಸಿಂಗಿಂಗ್. ಗಾಡ್ ಬ್ಲೆಸ್. ಮಹಾ ಗುರುಗಳೇ. ಫಸ್ಟ್ ಆಫ್ ಆಲ್ ಹಾಡೇ ಅದ್ಭುತ ಅಲ್ವಾ, ಅದರ ಕಂಪೋಸಿಷನ್ನೇ ಅದ್ಭುತವಾಗಿದೆಯಪ್ಪ. ನೀನು ಹಾಡ್ತಾ ಇದ್ರೆ ಆ ಲೈಟಿಂಗ್ಗೆ ಹಿಂದೆ ಸೆಟ್ ಹೇಗಿತ್ತು ಅಂದರೆ, ಯಾವುದೋ ಪ್ಲ್ಯಾನೆಟ್ಟಿಂದ ಒಂದು ಲವ್ ಸ್ಪೇಸ್ ಕ್ರಾಫ್ಟ್ ಬಂದು ಆ ಸ್ಪೇಸ್ ಕ್ರಾಫ್ಟಿಂದ ನೀನು ಇಳಿದು ಬಂದು ಆಡ್ತಾ ಇದೆಯನ್ನೋ ಫೀಲಿಂಗ್ ಇತ್ತು. ನಾನು ಇವತ್ತು ಭವಿಷ್ಯ ಹೇಳ್ತೀನಿ, ನಮ್ಮ ಚಾಂಪಿಯನ್ಶಿಪ್ಪಲ್ಲಿ ಯಾರಾದರೂ ಗೆಲ್ಲಿ, ಯಾರಾದರೂ ಟ್ರೋಫಿ ತೆಗೆದುಕೊಳ್ಳಿ, ಆದರೆ ನಿನ್ನ ವಾಯ್ಸು ಎಲ್ಲರಿಗಿಂತಲೂ ಡಿಫ್ರೆಂಟ್ ವಾಯ್ಸ್ ಅಂತ ಇವತ್ತಿಲ್ಲಿ ದಾಖಲು ಮಾಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು ಸರ್. ರಮೇಶ್ ಸರ್, ಹೇಗನ್ಸ್ತು ಈ ಪರ್ಫಾರ್ಮೆನ್ಸ್ ನಿಮಗೆ? ನನಗೆ ಒಂದೊಂದ್ಸಲ ಸರ್, ಒಂದು ಫಿಲ್ಮಲ್ಲಿ 4 ಹಾಡು ಅಂತ ಇಟ್ಕೊಂಡ್ರೆ ಒಂದು 400 ಹಾಡುಗಳು ನಾನೇ ಆ್ಯಕ್ಟ್ ಮಾಡಿದ್ದೀನಿ ಸರ್. ಬಟ್ ಒಂದೊಂದ್ಸಲ ಈ ಥರ ಅವರು ಹಾಡಿದಾಗ ಅದು ಏನು ಕಲೆ ರೀ, ಅದು ಹೆಂಗೆ ಬರುತ್ತೆ ಇವರಿಗೆ. ಒಬ್ಬೊಬ್ಬರು ಹೇಳ್ತಿಲ್ಲ, ಎವ್ರಿ ಟೈಮ್ ಐ ಸಿ ಎ ಸಿಂಗರ್ ಐ ಫಾಲ್ ಫಾರ್ ಇಟ್. ಅಂಡ್ ಇವತ್ತಂತೂ ಇಬ್ರು ಪರ್ಫೆಕ್ಟ್. ಕೊನೆ ಇಬ್ರು ಒಬ್ರು ಫೇಸ್ ಮಾಡ್ಕೊಂಡು ಆಡಿದ್ರು, ಎಷ್ಟು ಚಂದ ಆಗಿತ್ತು ಗೊತ್ತಾ. ಅಂಡ್ ಹಿಂದೆ ಹಾರ್ಟ್ ಆಗಿದ್ದು ಸೋ ಬ್ಯೂಟಿಫುಲ್. ಮೋರ್ ಪಾರ್ಟ್ ಟು ಬೋತ್ ಆಫ್ ಯು. ಥ್ಯಾಂಕ್ ಯು ಸರ್. ಈಗ ಚೂರಿ ಸೀಕ್ರೆಟ್ ಆಗಿ ಅದು ಅನ್ಕೊಂಡಿದಾರಲ್ಲ, ಆ ಸ್ಕೋರ್ಸ್ ಅನ್ನ ಸೀಕ್ರೆಟ್ ಆಗಿ ಕೊಡಿ ಹೇಳ್ತೀನಿ. ಥ್ಯಾಂಕ್ ಯು ಜೂರಿ. ವೆಲ್, ನಿಮ್ಮಿಬ್ಬರ ಸ್ಕೋರ್ ಸಿಕ್ಕಾಗಿದೆ. ಈಗ ನಿಮ್ಮ ಎದುರಾಳಿಗಳಾಗಿರುವಂತಹ ಟೀಮ್ ನಂದಿತಾ ಇಂದ ಈಗ ಹಾಡೋದಕ್ಕೆ ಬರ್ತಾ ಇದ್ದಾರೆ ಪೃಥ್ವಿ ಹಾಗೂ ಕೀರ್ತನ್ ಹೊಳ್ಳ. ಸರಿಗಮ ಪಪ್ಪ ಸಸ ಪಪ್ಪ ಸರಿಗಮ ಪಾ